ಸರ್ವರಿಗೂ ಈ ದಿನದ ಶುಭ ವಂದನೆಗಳನ್ನು ತಿಳಿಸುತ್ತಾ ಶುಭೋದಯಗಳನ್ನು ಕೋರುತ್ತಾ ಇವತ್ತಿನ ಈ ತರಗತಿಯನ್ನು ನಾನು ಪ್ರಾರಂಭಿಸುತ್ತೇನೆ. ನೀವು ನಿಮ್ಮ ಮನೆಯವರು ಚೆನ್ನಾಗಿರುವರೆಂದು ಭಾವಿಸುತ್ತೇನೆ. ಕಳೆದ ತರಗತಿಯಲ್ಲಿ ನಾನು ಕನ್ನಡ ಗದ್ಯ ಪಾಠ ಗಾಂಧಿ ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣ ಇವರು ರಚಿಸಿದ ಈ ಪಾಠ ಭಾಗವನ್ನು ಮುಗಿಸಿದ್ದೆ. ಗಾಂಧಿ ಎಂಬಂತಹ ಹುಡುಗ ಯಾವ ರೀತಿ ವೈದ್ಯಕೀಯ ಸೌಲಭ್ಯ ಸಿಗದೆ ತನ್ನ ಪ್ರಾಣವನ್ನು ಕಳೆದುಕೊಳ್ತಾನೆ ಎಂಬುದನ್ನು ಲೇಖಕರು ಈ ಗದ್ಯ ಪಾಠದಲ್ಲಿ ಅತ್ಯಂತ ಚೆನ್ನಾಗಿ ಚಿತ್ರಿಸಿದ್ದರು. ಈ ಭಾಗವನ್ನು ನಾವೆಲ್ಲರೂ ತಿಳಿದುಕೊಂಡಿದ್ದೆವು. ಇವತ್ತಿನ ತರಗತಿಯಲ್ಲಿ ಇದಕ್ಕೆ ಸಂಬಂಧಪಟ್ಟ ನೋಟ್ಸ್ ಅನ್ನು ನಾವು ತಿಳಿದುಕೊಳ್ಳೋಣ. ಗದ್ಯ ಪಾಠ ಗಾಂಧಿ ಬೆಸಗರಹಳ್ಳಿ ರಾಮಣ್ಣ. ಒಂದು ವಾಕ್ಯದಲ್ಲಿ ಉತ್ತರಿಸಿ. ವೈದ್ಯಾಧಿಕಾರಿಯ ಜ್ಞಾಪಕಕ್ಕೆ ಬಂದದ್ದು ಏನು? ವೈದ್ಯಾಧಿಕಾರಿಗೆ ತನ್ನ ಮುಂದೆ ನಿಂತಿರುವ ವ್ಯಕ್ತಿಗಳು ತನ್ನಂತೆ ಮನುಷ್ಯರು ಎಂದು ಜ್ಞಾಪಕಕ್ಕೆ ಬಂತು. ವೈದ್ಯಾಧಿಕಾರಿಯ ಜ್ಞಾಪಕಕ್ಕೆ ಬಂದದ್ದು ಏನು? ತನ್ನ ಮುಂದೆ ನಿಂತಿರುವ ಮನುಷ್ಯರು ಕೂಡ ವ್ಯಕ್ತಿಗಳು ಕೂಡ ತನ್ನಂತೆ ಮನುಷ್ಯರು ಎಂದು ಜ್ಞಾಪಕಕ್ಕೆ ಬಂತು. ಇದು ಈ ಪಾಠ ನಿಮ್ಮ ಟೆಸ್ಟಿಗಿದೆ. ಇದೇ ನಿಮ್ಗೆ ರಿವಿಷನ್ ಆಗಿ ನಿಮ್ಗೆ ಬಳಸುವಂತಹದ್ದು. ಆದ್ರಿಂದ ರಿವಿಷನ್ ಸಂದರ್ಭದಲ್ಲಿ ಕೂಡ ಸಹಾಯ ಆಗ್ತದೆ. ನಾನು ಇದನ್ನು ಓದಿ ಹೇಳುವಾಗ ನೀವು ಉತ್ತರವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಒಳ್ಳೆಯದು. ಸೆಕೆಂಡ್ ಕ್ವಶನ್. ವೈದ್ಯಾಧಿಕಾರಿ ಇಲ್ಲಿಯವರೆಗೆ ಯಾವ ರೀತಿಯ ನ್ಯಾಯವನ್ನು ಕಂಡಿರಲಿಲ್ಲ? ವೈದ್ಯಾಧಿಕಾರಿ ಇಲ್ಲಿಯವರೆಗೆ ಕಾಕತಾಳ ರೀತಿಯ ನ್ಯಾಯವನ್ನು ಕಂಡಿರಲಿಲ್ಲ. ಕಾಕತಾಳ ಅಂದ್ರೆ ನಾವು ಮಾಡುವಂತಹ ಯೋಚನೆ ಮತ್ತು ನಡೆದ ಘಟನೆ ಒಂದೇ ತರ ಆದ್ರೆ ಅದು ಕಾಕತಾಳ ನ್ಯಾಯ. ಆದ್ರಿಂದ ವೈದ್ಯಾಧಿಕಾರಿ ಇಲ್ಲಿಯವರೆಗೆ ಕಾಕತಾಳ ರೀತಿಯ ನ್ಯಾಯವನ್ನು ಕಂಡಿರಲಿಲ್ಲ. ಮೂರನೇ ಪ್ರಶ್ನೆ. ಕುಟುಂಬ ಯೋಜನಾ ವಿಸ್ತರಣಾಧಿಕಾರಿಯ ಹೆಸರೇನು? ಕುಟುಂಬ ಯೋಜನಾ ವಿಸ್ತರಣಾಧಿಕಾರಿಯ ಹೆಸರು ನರಸಿಂಹ ಮೂರ್ತಿ. 4. ಮೊಮ್ಮಗನ ಅಗಲವಾದ ಕಿವಿಗಳ ಕಂಡ ಕರಿಸಿದ್ದೇಗೌಡ ಯಾರ ಮನೆಗೆ ಹೋದನು? ಮೊಮ್ಮಗನ ಅಗಲವಾದ ಕಿವಿಗಳ ಕಂಡು ಕರಿಸಿದ್ದೇಗೌಡ ಜೋಯಿಸರ ಮನೆಗೆ ಹೋಗ್ತಾನೆ. ತನ್ನ ಮೊಮ್ಮಗಳ ಅಗಲವಾದಂತಹ ಕಿವಿಗಳನ್ನು ಕಂಡು ಆ ಕೂಡಲೇ ಕರಿಸಿದ್ದೇಗೌಡ ಜೋಯಿಸರ ಮನೆಗೆ ಹೋಗಿ ಮಗುವಿಗೆ ಹೆಸರನ್ನು ಹುಡುಕ್ತಾನೆ. ಹುಡುಗನಿಗೆ ಮಹಾತ್ಮ ಗಾಂಧಿ ಎಂಬ ಹೆಸರನ್ನು ಇಟ್ಟವರು ಯಾರು? ಹುಡುಗನಿಗೆ ಮಹಾತ್ಮ ಗಾಂಧಿ ಎಂಬ ಹೆಸರನ್ನು ಇಟ್ಟವರು ಕರಿಸಿದ್ದೇಗೌಡ. ಜೋಯಿಸರು ಹೇಳಿದಂತಹ ಮಾತನ್ನು ಕೇಳಿ ಅಲ್ಲಿ ಹುಡುಗನಿಗೆ ಮಹಾತ್ಮ ಗಾಂಧಿ ಎಂಬಂತಹ ಹೆಸರನ್ನು ಕರಿಸಿದ್ದೇಗೌಡ ಇಡ್ತಾನೆ. ನೆಕ್ಸ್ಟ್ ಕ್ವಶನ್. ಗಾಂಧಿಯನ್ನು ಹೆಚ್ಚಿನ ಪರೀಕ್ಷೆಗಳಿಗೆ ಯಾವ ಆಸ್ಪತ್ರೆಗೆ ಸೇರಿಸಬೇಕೆಂದು ವೈದ್ಯಾಧಿಕಾರಿ ಸೂಚಿಸಿದರು? ಗಾಂಧಿಯನ್ನು ಹೆಚ್ಚಿನ ಪರೀಕ್ಷೆಗಳಿಗೆ ಜಿಲ್ಲಾ ಕೇಂದ್ರ ಆಸ್ಪತ್ರೆಗೆ ಸೇರಿಸಬೇಕೆಂದು ವೈದ್ಯಾಧಿಕಾರಿ ಸೂಚಿಸಿದರು. ಗಾಂಧಿಯನ್ನು ಹೆಚ್ಚಿನ ಪರೀಕ್ಷೆಗಳನ್ನು ಮಾಡ್ಲಿಕ್ಕೆ ಜಿಲ್ಲಾ ಕೇಂದ್ರ ಆಸ್ಪತ್ರೆಗೆ ಸೇರಿಸಬೇಕು ಅಂತ ವೈದ್ಯಾಧಿಕಾರಿ ಅಲ್ಲಿ ಸೂಚನೆಯನ್ನು ಕೊಡ್ತಾರೆ. ನೆಕ್ಸ್ಟ್ ಕ್ವಶನ್. ಹಲಸಿನ ಮರ ಮಾರಿದ್ದರಿಂದ ಕರಿಸಿದ್ದೇಗೌಡನಿಗೆ ಸಿಕ್ಕ ಹಣವೆಷ್ಟು? ಹಲಸಿನ ಮರ ಮಾರಿದ್ದರಿಂದ ಕರಿಸಿದ್ದೇಗೌಡನಿಗೆ ಸಿಕ್ಕ ಹಣ 250 ರೂಪಾಯಿಗಳು ಮಾತ್ರ. ಊರಿಗೆ ಬಂದಂತಹ ಕರಿಸಿದ್ದೇಗೌಡ ತನ್ನಲ್ಲಿದ್ದಂತಹ ಹಲಸಿನ ಮರವನ್ನು ಮಾರ್ಲಿಕ್ಕೆ ಪ್ರಯತ್ನಿಸ್ತಾನೆ. ಅದು ಮಾರಿದ್ರೂ ಕೂಡ ಅವನಿಗೆ ಸಿಕ್ಕಂತಹ ಹಣ 250 ರೂಪಾಯಿಗಳು ಮಾತ್ರ. ನೆಕ್ಸ್ಟ್ 2-3 ವಾಕ್ಯದಲ್ಲಿ ಉತ್ತರಿಸಿ. ವೈದ್ಯಾಧಿಕಾರಿಗೆ ಹುಡುಗ ಹೇಗೆ ಕಂಡನು? ವೈದ್ಯಾಧಿಕಾರಿಗೆ ಹುಡುಗ ನರಪೇತಾಳ. ನರಪೇತಾಳ ಅಂದ್ರೆ ತುಂಬಾ ಸಪೂರ. ವೈದ್ಯಾಧಿಕಾರಿಗೆ ಹುಡುಗ ನರಪೇತಾಳ, ಅಗಲವಾದ ಕಿವಿಗಳ, ಸುಮಾರು ಎತ್ತರದ, ದೊಡ್ಡ ಹೊಟ್ಟೆಯ ಡುಬ್ಬಣ್ಣನಂತೆ ಕಂಡನು. ಅಗಲವಾದಂತಹ ಕಿವಿಗಳು, ಸುಮಾರು ಎತ್ತರ ಮತ್ತು ದೊಡ್ಡ ಹೊಟ್ಟೆಯ ಡುಬ್ಬಣ್ಣನಂತೆ ಅಲ್ಲಿ ವೈದ್ಯಾಧಿಕಾರಿಗೆ ಹುಡುಗ ಕಾಣ್ತಾನೆ. ಸೆಕೆಂಡ್ ಕ್ವಶನ್. ವೈದ್ಯಾಧಿಕಾರಿ ಹುಡುಗನನ್ನು ನೋಡಿ ಏನೆಂದು ಕುಚೇಷ್ಟೆ ಮಾಡಿದನು? ವೈದ್ಯಾಧಿಕಾರಿ ಹುಡುಗನನ್ನು ನೋಡಿ ನಿನ್ನನ್ನು ಚೆನ್ನಾಗಿ ನೋಡಿದೆ, ನಿನ್ನ ಹೊಟ್ಟೆ ದಪ್ಪ, ಕೈಕಾಲು ಸಣ್ಣ, ಕಿವಿಗಳು ಮಾತ್ರ ಗಾಂಧಿ ಕಿವಿಯಂತೆ ಇದೆ ಎಂದು ಕುಚೇಷ್ಟೆ ಮಾಡಿದನು. ವೈದ್ಯಾಧಿಕಾರಿ ಯಾವಾಗ ಗಾಂಧಿ ಬಂದು ವೈದ್ಯಾಧಿಕಾರಿಗೆ ಸರ್ ನನ್ನನ್ನು ಸ್ವಲ್ಪ ನೋಡಿ ಅಂತ ಹೇಳ್ತಾನೆಯೋ ಆಗ ಅಲ್ಲಿ ಹುಡುಗನನ್ನು ನೋಡಿ ನಿನ್ನನ್ನು ನಾನು ಚೆನ್ನಾಗಿ ನೋಡಿದೆ, ನಿನ್ನ ಹೊಟ್ಟೆ ದಪ್ಪ, ಕೈಕಾಲುಗಳು ತೀರಾ ಸಣ್ಣ, ಕಿವಿಗಳು ಮಾತ್ರ ಗಾಂಧಿ ಕಿವಿಯ ಹಾಗೆ ಇದೆ ಅಂತ ಅಲ್ಲಿ ಹುಡುಗನಿಗೆ ಕುಚೇಷ್ಟೆಯನ್ನು ಮಾಡ್ತಾನೆ. ಮೂರನೇ ಪ್ರಶ್ನೆ. ಹುಡುಗನ ಯಾವ ಮಾತಿಗೆ ವೈದ್ಯಾಧಿಕಾರಿ ಬೆಪ್ಪಾಗಿ ಹೋದ? ಹುಡುಗ ಧೈರ್ಯವಾಗಿ ದೃಢ ನಿಲುವಿನಿಂದ. ಯಾವಾಗ ಗಾಂಧಿ ಧೈರ್ಯದಿಂದ ದೃಢ ನಿಲುವಿನಿಂದ
ನನ್ನ ಹೆಸರು ದೇವರ ಸತ್ಯವಾಗ್ಲು ಮಹಾತ್ಮ ಗಾಂಧಿ ಅಂತ, ನನ್ನ ಹೆಸರು ದೇವರ ಸತ್ಯವಾಗ್ಲು ಮಹಾತ್ಮ ಗಾಂಧಿ ಅಂತ ಹೇಳ್ತಾನೆಯೋ ಆ ಮಾತಿಗೆ ವೈದ್ಯಾಧಿಕಾರಿ ಬೆಪ್ಪಾಗಿ ಹೋದನು. ಆ ಮಾತಿಗೆ ವೈದ್ಯಾಧಿಕಾರಿ ಆಶ್ಚರ್ಯಗೊಳ್ತಾನೆ. 4ನೇ ಪ್ರಶ್ನೆ, ಗಾಂಧಿಯನ್ನು ಪರೀಕ್ಷೆ ಮಾಡಿದ ವೈದ್ಯರು ನಿಂಗಮ್ಮನಿಗೆ ಹೇಳಿದ ಮಾತುಗಳು ಯಾವುವು? ಗಾಂಧೀಜಿಯನ್ನು ಅಲ್ಲಿ ಪರೀಕ್ಷೆ ಮಾಡ್ತಾರೆ. ಗಾಂಧಿಯನ್ನು ಪರೀಕ್ಷೆ ಮಾಡಿದ ನಂತರ ವೈದ್ಯರು ನಿಂಗಮ್ಮನಿಗೆ ಹೇಳಿದ ಮಾತುಗಳು ಯಾವುದು? ಗಾಂಧಿಯನ್ನು ಪರೀಕ್ಷೆ ಮಾಡಿದ ವೈದ್ಯರು ನಿಂಗಮ್ಮನಿಗೆ, ನಿಮ್ಮ ಹುಡುಗನಿಗೆ ಹೊಟ್ಟೆಯಲ್ಲಿ ನೀರು ತುಂಬಿಕೊಂಡಿದೆ, ನಿಮ್ಮ ಹುಡುಗನಿಗೆ ಹೊಟ್ಟೆಯಲ್ಲಿ ನೀರು ತುಂಬಿಕೊಂಡಿದೆ, ಕಾಲುಗಳು ಊದಿಕೊಂಡಿವೆ, ಈಗಾಗ್ಲೇ ಅವನ ಕಾಲುಗಳು ಕೂಡ ಊದಿಕೊಂಡಿವೆ, ಇದು ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆ, ಇದು ಹೃದಯಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆ, ಲಿವರಿಗೂ ಹಬ್ಬಿ ಮುಟ್ಟಿದರೆ ನೋವು ಎಂದು ಹೇಳುತ್ತಾನೆ ಎಂದು ಹೇಳಿದರು. ಲಿವರಿಗೂ ಕೂಡ ಹಬ್ಬಿದೆ, ಆದ್ರಿಂದ ಇವನನ್ನು ಮುಟ್ಟಿದ್ರೆ ಸಾಕು ನೋವು ಅಂತ ಹೇಳ್ತಾನಂತ ಹೇಳ್ತಾರೆ. 5ನೇ ಪ್ರಶ್ನೆ, ನಿಂಗಮ್ಮನ ಗಂಡ ಪ್ರಾಣ ಕಳೆದುಕೊಂಡದ್ದು ಹೇಗೆ? ನಿಂಗಮ್ಮನ ಗಂಡ ಸಾಹುಕಾರರ ಬಳಿ ಸೇಂದಿ ಇಳಿಸಲು ಹೋಗಿ ಮರದಿಂದ ಬಿದ್ದು ಪ್ರಾಣವನ್ನು ಕಳೆದುಕೊಂಡನು. ಸಾಹುಕಾರರ ಮನೆಗೆ ಸೇಂದಿಯನ್ನು ಇಳಿಸ್ಲಿಕ್ಕೆ ಹೋಗಿ ಮರದಿಂದ ಕೆಳಗೆ ಬಿದ್ದು ತನ್ನ ಪ್ರಾಣವನ್ನು ಕಳೆದುಕೊಳ್ತಾನೆ. 6ನೇ ಪ್ರಶ್ನೆ, ಗಾಂಧಿ ಎಂಬ ಹುಡುಗನ ಕೊನೆಯ ಆಸೆ ಯಾವುದು? ಗಾಂಧಿ ಎಂಬ ಹುಡುಗನ ಕೊನೆಯ ಆಸೆ ಏನಾಗಿತ್ತು? ತಾನು ಸತ್ತು ಹೋದರೆ ತಮ್ಮ ಹಲಸಿನ ಮರದ ಬುಡದಲ್ಲಿ ಹಾಕಬೇಕು. ತಾನು ಒಂದು ವೇಳೆ ಸತ್ತೋದ್ರೆ ತನ್ನನ್ನು ಹಲಸಿನ ಮರದ ಬುಡದಲ್ಲಿ ಹಾಕಬೇಕು ಎನ್ನುವಂತಹದ್ದು ಗಾಂಧಿ ಎಂಬ ಹುಡುಗನ ಕೊನೆಯ ಆಸೆಯಾಗಿತ್ತು. 7ನೇ ಪ್ರಶ್ನೆ, ಊರಿಗೆ ಬಂದ ಕರಿಸಿದ್ದೇಗೌಡ ಏನನ್ನು ಗಿರವಿ ಇಡಲು ಪ್ರಯತ್ನಿಸಿದ? ಊರಿಗೆ ಬಂದಂತಹ ಕರಿಸಿದ್ದೇಗೌಡ ಏನನ್ನು ಗಿರವಿ ಇಡ್ಲಿಕ್ಕೆ ಪ್ರಯತ್ನಿಸ್ತಾನೆ? ಊರಿಗೆ ಬಂದಂತಹ ಕರಿಸಿದ್ದೇಗೌಡ ತನ್ನ ಮಗಳ ಹಾಗೂ ಮೊಮ್ಮಗಳ ಓಲೆಗಳನ್ನು ಗಿರವಿ ಇಡಲು ಪ್ರಯತ್ನಿಸಿದ. ತನ್ನ ಮಗಳ ಮತ್ತು ಮೊಮ್ಮಗಳ ಓಲೆಗಳನ್ನು, ಕಿವಿಯ ಆಭರಣಗಳನ್ನು ಗಿರವಿ ಇಡಲು ಪ್ರಯತ್ನಿಸುತ್ತಾನೆ. ಇದಿಷ್ಟು ಇಲ್ಲಿ ಬಂದಿರುವಂತಹ 2-3 ವಾಕ್ಯದ ಪ್ರಶ್ನೆಗಳು. ಇನ್ನು ನಾವು ಸಂದರ್ಭ ಭಾಗಕ್ಕೆ ಬರೋಣ. ಸಂದರ್ಭದಲ್ಲಿ 1ನೇ ಪ್ರಶ್ನೆ, ಇಲ್ಲಿ ನನ್ನ ನಿನ್ನ ರಾಘವ ಯಾರು ಕೇಳಾರು? ಈ ವಾಕ್ಯವನ್ನು ಬೆಸಗರಹಳ್ಳಿ ರಾಮಣ್ಣನವರು ಬರೆದಿರುವ ಗಾಂಧಿ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಗಾಂಧಿ ಮತ್ತು ಆತನ ತಾಯಿ ಬೆಳಿಗ್ಗೆಯಿಂದ ಆಸ್ಪತ್ರೆಯಲ್ಲಿ ಕಾಯುತ್ತಾ ಕುಳಿತಿದ್ದರು. ಗಾಂಧಿ ಮತ್ತು ಅವನ ತಾಯಿ ಬೆಳಿಗ್ಗೆಯಿಂದ ಆಸ್ಪತ್ರೆಯಲ್ಲಿ ವೈದ್ಯರಿಗಾಗಿ ಕಾದು ಕುಳಿತಿರ್ತಾರೆ. ಕಾದು ಸುಸ್ತಾದಂತಹ ಗಾಂಧಿ ತನ್ನ ತಾಯಿಯ ಬಳಿ ಬಿಸಿಲು ಜಾಸ್ತಿ ಆಗ್ತಾ ಇದೆ, ನಡಿ ಊರಿಗೂ ಹೋಗೋಣ ಎಂದು ಹೇಳುತ್ತಾನೆ. ಆಗ ತಾಯಿ ಈ ಮಾತನ್ನು ಹೇಳ್ತಾಳೆ. ಯಾವ ಮಾತನ್ನು? ಇಲ್ಲಿ ನನ್ನ ನಿನ್ನ ರಾಘವ ಯಾರು ಕೇಳಾರು ಎಂಬ ಮಾತನ್ನು ಹೇಳುತ್ತಾಳೆ. ನೆಕ್ಸ್ಟ್ ಸಂದರ್ಭ ನೋಡಿ, ಅಲ್ಲಿ ಸಂದರ್ಭ ಭಾಗ ಇಲ್ಲ, ಆದ್ರೆ ನೀವು ಬರೆಯುವಾಗ ಫಸ್ಟ್ ಸಂದರ್ಭವನ್ನೇ ನೀವು ಬರಿಬೇಕು. ಯಾವ ರೀತಿ ಬರಿಬೇಕಂತ ನಾನು ಹೇಳ್ತೇನೆ. ಈ ವಾಕ್ಯವನ್ನು ಬೆಸಗರಹಳ್ಳಿ ರಾಮಣ್ಣನವರು ಬರೆದಿರುವ ಗಾಂಧಿ ಎಂಬ ಪಾಠದಿಂದ ಆರಿಸಲಾಗಿದೆ. ಫಸ್ಟ್ ಸಂದರ್ಭದ ಉತ್ತರವನ್ನೇ ಬರೆಯಿರಿ. ಗಾಂಧಿ ಮತ್ತು ಆತನ ತಾಯಿ ಬೆಳಿಗ್ಗೆಯಿಂದ ಆಸ್ಪತ್ರೆಯಲ್ಲಿ ಕಾಯುತ್ತಾ ಕುಳಿತಿದ್ದರು. ಕಾದು ಸುಸ್ತಾದ ಗಾಂಧಿ ತನ್ನ ತಾಯಿಯ ಬಳಿ ಬಿಸಿಲು ಜಾಸ್ತಿ ಆಗ್ತಾ ಇದೆ, ನಡಿ ಊರಿಗೆ ಹೋಗೋಣ ಎಂದು ಹೇಳುತ್ತಾನೆ. ಆಗ ಆತನ ತಾಯಿ ಇಲ್ಲಿ ನನ್ನ ನಿನ್ನ ರಾಘವ ಯಾರು ಕೇಳಾರು ಎಂದು ಹೇಳುತ್ತಾಳೆ. ಆತನ ತಾಯಿ, ಅಲ್ಲಿ ಸಂದರ್ಭ ನೋಡಿ, ಅದು ಆನ್ಸರ್. ಆಗ ಆತನ ತಾಯಿ ನನ್ನ ನಿನ್ನ ರಾಘವ ಯಾರು ಕೇಳಾರು ಎಂದು ಕೇಳಿದಾಗ ಗಾಂಧಿ ಈ ಮಾತನ್ನು ಹೇಳುತ್ತಾನೆ. ಗಾಂಧಿ ಇದ್ದು ನಾನು ಯಾವ ರಾಜ್ಯ ಆಳಬೇಕು ಎನ್ನುವಂತಹ ಮಾತನ್ನು ಹೇಳ್ತಾನೆ. 3ನೇ ಸಂದರ್ಭ, ಮೊದಲೇ ತೂರಾಡ್ತಿ ಬಿದ್ದು ಗಿದ್ದು ಬುಟ್ಟಿ ಕನಪ್ಪ. ಈ ವಾಕ್ಯವನ್ನು ಬೆಸಗರಹಳ್ಳಿ ರಾಮಣ್ಣನವರು ಬರೆದಿರುವ ಗಾಂಧಿ ಎಂಬ ಪಾಠದಿಂದ ಆರಿಸಲಾಗಿದೆ. ಗಾಂಧಿ ಮತ್ತು ಆತನ ತಾಯಿ ಬೆಳಿಗ್ಗೆಯಿಂದ ಆಸ್ಪತ್ರೆಯಲ್ಲಿ ಕಾಯುತ್ತಾ ಕುಳಿತಿದ್ದರು. ಗಾಂಧಿ ಮತ್ತು ಆತನ ತಾಯಿ ಬೆಳಿಗ್ಗೆಯ ಸಮಯದಿಂದ ಆಸ್ಪತ್ರೆಯಲ್ಲಿ ಕಾಯುತ್ತಾ ಕುಳಿತಿದ್ದರು. ಕಾದು ಸುಸ್ತಾದ ಗಾಂಧಿ ದಡಕ್ಕನೆ ಮೇಲೆದ್ದು ಡಾಕ್ಟರ್ ಅನ್ನು ನೋಡಲು ಹೋಗುತ್ತಾನೆ. ಆಗ ಆತನ ತಾಯಿ ಮೊದಲೇ ತೂರಾಡ್ತಿ ಬಿದ್ದುಗುದ್ದು ಬುಟ್ಟಿಕನಪ್ಪ ಎಂದು ಆತನನ್ನು ಹಿಡಿದುಕೊಳ್ಳಲು ಹೋಗುತ್ತಾಳೆ. ಮೊದಲೇ ನೀನು ತೂರಾಡ್ತಾ ಇದ್ದಿ, ಬಿದ್ದುಗಿದ್ದು ಬುಡ್ತೀಯ ಏನೋ ಎಂದು ಆತನನ್ನು ಹಿಡಿದುಕೊಳ್ಳಲು ಹೋಗುತ್ತಾಳೆ. 4ನೇ ಸಂದರ್ಭ, ಇವನ ಸಾಕ್ಷಾತ್ ಗಾಂಧಿ ಅಂತಲೇ ತಿಳ್ಕೊಂಡ್ಬಿಟ್ರ. ಈ ವಾಕ್ಯವನ್ನು ಬೆಸಗರಹಳ್ಳಿ ರಾಮಣ್ಣನವರು ಬರೆದಿರುವ ಗಾಂಧಿ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ವೈದ್ಯರು ಗಾಂಧಿಯನ್ನು ಪರೀಕ್ಷಿಸಿ ನಿಂಗಮ್ಮನ ಬಳಿ ಆತನ ಹೆಸರೇನೆಂದು ಕೇಳುತ್ತಾನೆ. ನಿಂಗಮ್ಮ ಗಾಂಧಿ ಸ್ವಾಮಿ ಎಂದು ಹೇಳುತ್ತಾನೆ. ಆಗ ವೈದ್ಯರು ಏನಪ್ಪ
ಹುಡುಗಾಟಕ್ಕೆ ಇವನ ಕಿವಿಗಳು ಗಾಂಧೀಜಿಗೆ ಇದ್ದಂತಿವೆ ಅಂದ್ರೆ ಸಾಕ್ಷಾತ್ ಗಾಂಧಿ ಎಂದು ತಿಳ್ಕೊಂಡ್ಬಿಟ್ರಾ ಎಂದು ಹೇಳುತ್ತಾನೆ. ನಾನು ಸುಮ್ನೆ ತಮಾಷೆಗೆ ಇವನ ಹೆಸರು ಗಾಂಧೀಜಿಗೆ ಇದ್ದಂತಿವೆ ಅಂತ ಹೇಳಿದ್ದೆ, ಆದ್ರೆ ಇವನನ್ನು ನೀವು ಸಾಕ್ಷಾತ್ ಗಾಂಧಿ ಅಂತ ತಿಳ್ಕೊಂಡ್ಬಿಟ್ರಾ ಎಂದು ಹೇಳುತ್ತಾನೆ. 5th one, ಲೋ ಹುಡುಗ ಆ ಫೋಟೋ ಯಾರದಯ್ಯ? ಈ ವಾಕ್ಯವನ್ನು ಬೆಸಗರಹಳ್ಳಿ ರಾಮಣ್ಣನವರು ಬರೆದಿರುವ ಗಾಂಧಿ ಎಂಬ ಪಾಠದಿಂದ ಆರಿಸಲಾಗಿದೆ. ವೈದ್ಯರು ಗಾಂಧಿಯ ಹೆಸರಿನ ಕುರಿತಾಗಿ ಆದ ಆಶ್ಚರ್ಯವನ್ನು ತೋರಿಸಲು ಎಲ್ಲರನ್ನೂ ಕರೆಯುತ್ತಾನೆ. ಕುಟುಂಬ ಯೋಜನಾ ಅಧಿಕಾರಿ ಇದನ್ನು ನಂಬದೆ ವೈದ್ಯಾಧಿಕಾರಿಗಳ ಕುರ್ಚಿಯ ಮೇಲೆ ಗೋಡೆಗೆ ತೂಗಿ ಹಾಕಿರುವ ಫೋಟೋ ಒಂದನ್ನು ತೋರಿಸಿ, ಈ ಫೋಟೋ ಯಾರದಯ್ಯ ಎಂದು ಕೇಳುತ್ತಾನೆ. ಅಲ್ಲಿ ಆ ವೈದ್ಯಾಧಿಕಾರಿ ಹೇಳಿದಂತಹ ಮಾತನ್ನು ನಂಬುವುದಿಲ್ಲ. ಆದ್ರಿಂದ ಅವನು ಗೋಡೆಯ ಮೇಲೆ ತೂಗಿ ಹಾಕಿರುವಂತಹ ಫೋಟೋವನ್ನು ತೋರಿಸಿ, ಈ ಫೋಟೋ ಯಾರದಯ್ಯ ಹೇಳು ಎಂದು ಕೇಳುತ್ತಾನೆ. ನೆಕ್ಸ್ಟ್ ಕ್ವಶನ್, ಓಹೋ ಇವನ ಹೆಸರು ಮಹಾಂತೇಗೌಡ ಅಂತ ಅಲ್ವೇ? ಈ ವಾಕ್ಯವನ್ನು ಬೆಸಗರಹಳ್ಳಿ ರಾಮಣ್ಣನವರು ಬರೆದಿರುವ ಗಾಂಧಿ ಎಂಬ ಪಾಠದಿಂದ ಆರಿಸಲಾಗಿದೆ. ಕರಿಸಿದ್ದೇಗೌಡ ಗಾಂಧಿಯನ್ನು ಕರೆದುಕೊಂಡು ಜಿಲ್ಲಾ ಆಸ್ಪತ್ರೆಗೆ ಬರುತ್ತಾನೆ. ಅಲ್ಲಿ ಇದ್ದ ಗುಮಾಸ್ತನ ಬಳಿ ವೈದ್ಯರು ನೀಡಿದ ಚೀಟಿಯನ್ನು ಕೊಟ್ಟಾಗ ಅವನು 2-3 ಬಾರಿ ಓದಿ ಅನುಮಾನ ಬಂದು ಕರಿಸಿದ್ದೇಗೌಡನ ಬಳಿ ಗುಮಾಸ್ತನು ಕೊಟ್ಟಂತಹ ಚೀಟಿಯನ್ನು, ಅಲ್ಲಿ ಗುಮಾಸ್ತನಿಗೆ ವೈದ್ಯಾಧಿಕಾರಿ ಕೊಟ್ಟಂತಹ ಚೀಟಿಯನ್ನು ಕರಿಸಿದ್ದೇಗೌಡ ಗುಮಾಸ್ತನ ಬಳಿ ಕೊಡ್ತಾನೆ. ಗುಮಾಸ್ತ 2-3 ಬಾರಿ ಆ ಚೀಟಿಯನ್ನು ಓದಿ ಅನುಮಾನ ಬಂದು, ಅವನಿಗೇನೋ ಅನುಮಾನ ಬರ್ತದೆ. ಅನುಮಾನ ಬಂದು ಕರಿಸಿದ್ದೇಗೌಡನ ಬಳಿ ಇವನ ಹೆಸರು ಮಹಾಂತೇಗೌಡ ಅಂತ ಅಲ್ವೇ ಅಂತ ಕೇಳ್ತಾನೆ. ಇವನ ಹೆಸರು ಮಹಾಂತೇಗೌಡ ಅಂತ ಅಲ್ವೇ ಎಂದು ಕೇಳುತ್ತಾನೆ. 7th ಕ್ವಶನ್, ಇಲ್ಲೇ ಹುಸಿದಿನ ಇಟ್ಕೊಂಡು ಉಳಿಸಿಕೊಡಿ. ಈ ವಾಕ್ಯವನ್ನು ಬೆಸಗರಹಳ್ಳಿ ರಾಮಣ್ಣನವರು ಬರೆದಿರುವ ಗಾಂಧಿ ಎಂಬ ಪಾಠದಿಂದ ಆರಿಸಲಾಗಿದೆ. ವೈದ್ಯರು ಗಾಂಧಿಯನ್ನು ಪರೀಕ್ಷಿಸಿ, ನಿಂಗಮ್ಮನ ಬಳಿ ನಿಮ್ಮ ಹುಡುಗನಿಗೆ ಮೂತ್ರಪಿಂಡದ ಕಾಯಿಲೆ, ಔಷಧಿ ಬರೆದು ಕೊಡ್ತೀನಿ, ಹುಷಾರಾಗುತ್ತೆ ಎಂದು ಹೇಳುತ್ತಾರೆ. ಆಗ ಕರಿಸಿದ್ದೇಗೌಡನ ಬಳಿ ವೈದ್ಯರ ಬಳಿ ಈ ಮೇಲಿನ ಮಾತನ್ನು ಹೇಳುತ್ತಾರೆ. ಆಗ ಕರಿಸಿದ್ದೇಗೌಡ ವೈದ್ಯರ ಬಳಿ ಇಲ್ಲೇ ಅವನನ್ನು ಸ್ವಲ್ಪ ದಿನ ಉಳಿಸಿಕೊಂಡು ಹೇಗಾದ್ರೂ ಮಾಡಿ ಔಷಧಿ ಕೊಡಿ ಅಂತ ಹೇಳ್ತಾರೆ. 8ನೇ ಪ್ರಶ್ನೆ, ಮನುಷ್ಯ ಸಾಯದೆ ಕಲ್ಲು ಸತ್ತಾದ ಸುಮ್ಕಿರು ಮತ್ತೆ. ಈ ವಾಕ್ಯವನ್ನು ಬೆಸಗರಹಳ್ಳಿ ರಾಮಣ್ಣನವರು ಬರೆದಿರುವ ಗಾಂಧಿ ಎಂಬ ಪಾಠದಿಂದ ಆರಿಸಲಾಗಿದೆ. ಕರಿಸಿದ್ದೇಗೌಡ ಹಣವನ್ನು ಪಡೆದು ಆಸ್ಪತ್ರೆಯ ಬಳಿಗೆ ಬಂದಾಗ ಹೇಗಾದ್ರೂ ಮಾಡಿ ತನ್ನ ಹಲಸಿನ ಮರವನ್ನು ಮಾರಿ ಹಣವನ್ನು ಪಡೆದು ಅವನ ಆಸ್ಪತ್ರೆಯ ಬಳಿಗೆ ಬರ್ತಾನೆ. ಆಸ್ಪತ್ರೆಯ ಬಳಿಗೆ ಬಂದಾಗ ಮಗಳು ನಿಂಗವ್ವ ಬಾಗಿಲಲ್ಲೇ ಪದ್ದಿಯನ್ನು ನಿಲ್ಲಿಸಿ ಅಳುತ್ತಾ ನಿಂತಿದ್ದಳು. ಮಗಳು ನಿಂಗವ್ವ ಬಾಗಿಲ ಹತ್ತಿರ ಬಳಿಯೇ ಪದ್ದಿಯನ್ನು ನಿಲ್ಲಿಸಿಕೊಂಡು ಅಳುತ್ತಾ ನಿಂತಿದ್ದಳು. ಕರಿಸಿದ್ದೇಗೌಡ ಗಾಂಧಿ ಸತ್ತ ವಿಷಯ ತಿಳಿದು ಮಗಳನ್ನು ಸಂತೈಸುತ್ತಾ ಅಂದ್ರೆ ಸಮಾಧಾನ ಪಡಿಸುತ್ತಾ, ಮನುಷ್ಯರು ಸಾಯದೆ ಕಲ್ಲು ಸತ್ತಾದ ಸುಮ್ಕಿರು ಮತ್ತೇನು, ಮನುಷ್ಯ ಸಾಯದೇನು ಕಲ್ಲುಗಳು ಸಾಯ್ತವೆಯಾ, ನೀನು ಸುಮ್ಕಿರು ಮತ್ತೆ ನೀನು ಸುಮ್ನಿರು ಅಂತ ಅವನು ಗದರ್ತಾನೆ. ಇದಿಷ್ಟು ಇಲ್ಲಿ ಬಂದಿರುವಂತಹ ಸಂದರ್ಭ ಭಾಗ. ಇನ್ನು ನಾವು ದೊಡ್ಡ ಪ್ರಶ್ನೆಗೆ ನೋಡುವುದಾದ್ರೆ ಅಲ್ಲಿ ಒಟ್ಟಿಗೆ 4 ದೊಡ್ಡ ಪ್ರಶ್ನೆಗಳಿವೆ. 1ನೇ ದೊಡ್ಡ ಪ್ರಶ್ನೆ, ವೈದ್ಯಾಧಿಕಾರಿ ಮತ್ತು ಆಸ್ಪತ್ರೆಯ ಸಿಬ್ಬಂದಿಗಳು ಗಾಂಧಿಯನ್ನು ನಡೆಸಿಕೊಂಡ ರೀತಿಯನ್ನು ನಿರೂಪಿಸಿ. ಅಲ್ಲಿ ಗಾಂಧಿ ಆಸ್ಪತ್ರೆಗೆ ಬರುವಂತಹದ್ದು, ಗಾಂಧಿಯ ಬಳಿ ಅವನ ಹೆಸರನ್ನು ಕೇಳುವಂತ ರೀತಿ, ಹೆಸರನ್ನು ಕೇಳಿದ ನಂತರ ಅಲ್ಲಿ ವೈದ್ಯಾಧಿಕಾರಿಯ ಪ್ರತಿಕ್ರಿಯೆ, ಅವನು ಎಲ್ಲರನ್ನೂ ಕರೆದು ಗಾಂಧಿಯ ಹೆಸರಿನ ಬಗ್ಗೆ ಕುಚೇಷ್ಟೆ ಮಾಡುವಂತಹದ್ದು, ಅಲ್ಲಿ ವೈದ್ಯಾಧಿಕಾರಿ ಕುಟುಂಬ ಯೋಜನಾ ಅಧಿಕಾರಿ ನರಸಿಂಹಮೂರ್ತಿ ಹೇಳುವಂತ ಮಾತು, ಇವಿಷ್ಟು ಕೂಡ ಈ ಪ್ರಶ್ನೆಯಲ್ಲಿ ಉತ್ತರವಾಗಿ ಬರ್ತದೆ. 2ನೇ ಪ್ರಶ್ನೆ, ಕರಿಸಿದ್ದೇಗೌಡ ತನ್ನ ಮೊಮ್ಮಗನಿಗೆ ಗಾಂಧಿಯ ಹೆಸರಿಡಲು ಕಾರಣವೇನು? 2 ಕಾರಣ. 1, ಇಡೀ ಊರಿನಲ್ಲಿ ಗಾಂಧೀಜಿಯನ್ನು ನೋಡಿದವರು ಕರಿಸಿದ್ದೇಗೌಡ ಒಬ್ಬನೇ ಆಗಿದ್ದನು. ಮತ್ತು 2, ಗಾಂಧೀಜಿಯ ಕಿವಿಗಳಂತೆ ಅಗಲವಾಗಿದ್ದ ಕಾರಣ ಅಲ್ಲಿ ಕರಿಸಿದ್ದೇಗೌಡ ತನ್ನ ಮೊಮ್ಮಗನಿಗೆ ಗಾಂಧಿಯ ಹೆಸರಿಡ್ಲಿಕ್ಕೆ ಯೋಚಿಸ್ತಾನೆ. ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಪೇಜ್ ನಂಬರ್ 86ರಲ್ಲಿ ಫಸ್ಟ್ ಪ್ಯಾರಾಗ್ರಾಫ್ ಅನ್ನು ನೀವು ಈ ಪ್ರಶ್ನೆಗೆ ಉತ್ತರವಾಗಿ ಬರಿಬಹುದು. ಅಂದ್ರೆ ಗಾಂಧಿಗೆ ಮಹಾತ್ಮ ಗಾಂಧಿ ಎಂಬ ಹೆಸರು ಬರ್ಲಿಕ್ಕೆ ಕಾರಣ ಅಂತ ನೀವು ಬರಿಬಹುದು. ಇನ್ನು 3ನೇ ಪ್ರಶ್ನೆ, ಮೊಮ್ಮಗನ ಪ್ರಾಣ ಉಳಿಸಿಕೊಳ್ಳಲು ಕರಿಸಿದ್ದೇಗೌಡ ಪಟ್ಟ ಪಾಡೇನು? ಅವನು ಊರಿಗೆ ಬರ್ತಾನೆ, ತನ್ನ ಮಗಳ ಓಲೆ ಮತ್ತು ಮೊಮ್ಮಗಳ ಓಲೆಗಳನ್ನು ಅಡವಿ ಇಡ್ಲಿಕ್ಕೆ ಪ್ರಯತ್ನಿಸ್ತಾನೆ. ಆದ್ರೆ ಎಲ್ಲಿ ಕೂಡ ಹಣ ಹುಟ್ಟುವುದಿಲ್ಲ. ಸಾಲವನ್ನು ಕೇಳ್ತಾನೆ, ಆದ್ರೂ ಕೂಡ ಹಣ ಸಿಗುವುದಿಲ್ಲ. ಕಡೆಯಲ್ಲಿ ತನ್ನ ಹಲಸಿನ ಮರವನ್ನೇ ಮಾರಿ 250 ರೂಪಾಯಿಗಳನ್ನು
ತಂದು ಅವನು ಆಸ್ಪತ್ರೆಗೆ ಬಂದಾಗ ಅಷ್ಟರಲ್ಲೇ ಗಾಂಧಿ ಪ್ರಾಣವನ್ನು ಕಳೆದುಕೊಳ್ತಾನೆ. ನೀವು ಪೇಜ್ ನಂಬರ್ 89 ಅಲ್ಲಿ 4ನೇ ಪ್ಯಾರಾಗ್ರಾಫ್ ಪೂರ್ತಿ ಅದನ್ನು ಉತ್ತರವಾಗಿ ಬರೀಬಹುದು. ಅದು ನಿಮ್ಮ ದೊಡ್ಡ ಪ್ರಶ್ನೆಗೆ ಆನ್ಸರ್. ನೀವು ನೋಟ್ಸ್ ಅಲ್ಲಿ ಬರಿಬೇಕಂತಿಲ್ಲ, ನೀವು ಜಸ್ಟ್ ಟೆಕ್ಸ್ಟ್ ಬುಕ್ ಅಲ್ಲಿ ಟಿಕ್ ಹಾಕಿದ್ರೆ ಸಾಕು. ಇನ್ನು 4ನೇ ಪ್ರಶ್ನೆ, ಗಾಂಧಿ ಎಂಬ ಹುಡುಗನ ಸಾವಿನ ಸಂದರ್ಭ ಕಡೆಯಲ್ಲಿ ಇದ್ದಂತಹದನ್ನು ನೀವು ಬರೀಬಹುದು. ಯಾವ ರೀತಿ ಅವನಿಗೆ ಮೂತ್ರಪಿಂಡದ ಸಮಸ್ಯೆಗಳು ಇತ್ತು ಅಥವಾ ಹೃದಯಕ್ಕೆ ಸಂಬಂಧಿಸಿದಂತಹ ಕಾಯಿಲೆ ಇತ್ತು, ಆಮೇಲೆ ಅವನ ಕೊನೆಯ ಗಳಿಗೆಗಳು ಅಂದ್ರೆ ತಾನು ಸತ್ತು ಹೋದ್ರೆ ಹಲಸಿನ ಮರದ ಬುಡದಲ್ಲಿ ಹಾಕ್ಬೇಕು ಅಂತ ಹೇಳಿರುವಂತ ಮಾತು, ಮತ್ತು ಅವನು ಕಡೆಯಲ್ಲಿ ಪ್ರಾಣವನ್ನು ಕಳೆದುಕೊಳ್ಳುವಂತಹ ರೀತಿ, ಇವಿಷ್ಟನ್ನು ನೀವು ದೊಡ್ಡ ಪ್ರಶ್ನೆ ಅಲ್ಲಿ ಬರಿಬಹುದು. ನೀವು ನೋಟ್ಸ್ ಬುಕ್ ಅಲ್ಲಿ ಬರಿಬೇಕಂತಿಲ್ಲ, ಟೆಕ್ಸ್ಟ್ ಬುಕ್ ಅಲ್ಲಿ ಟಿಕ್ ಮಾಡಿದ್ರೆ ಸಾಕು. ಇದಿಷ್ಟು ಗಾಂಧಿ ಪಾಠ ಮತ್ತು ಅದಕ್ಕೆ ಸಂಬಂಧಿಸಿದಂತಹ ಉತ್ತರ ಮತ್ತು ಪ್ರಶ್ನೆಗಳು. ನಿಮ್ಗೆಲ್ರಿಗೂ ಈ ಪಾಠ ಅರ್ಥ ಆಯ್ತು ಎಂದು ಭಾವಿಸ್ತೇನೆ. ಪಾಠವನ್ನು ಕೇಳಿದಂತಹ ನಿಮ್ಗೆಲ್ರಿಗೂ ಧನ್ಯವಾದಗಳು. ಈ ದಿನ ನಿಮಗೆ ಶುಭವನ್ನು ತರಲಿ, ಶುಭವಾಗಿರಲಿ. ನಗುತ್ತಾ ಇರಿ, ನಿಮ್ಮ ಮನೆಯವರಿಗೂ ನಗುವನ್ನು ಪಸರಿಸಿ ಎಂದು ಹೇಳುತ್ತಾ ಇವತ್ತಿನ ಈ ತರಗತಿಯನ್ನು ನಾನು ಮುಕ್ತಾಯಗೊಳಿಸುತ್ತೇನೆ. ಥ್ಯಾಂಕ್ ಯು.